ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಬೆಂಗಳೂರಿಗೆ ಕೈತಪ್ಪಿದ IPL ಫೈನಲ್ ಪಂದ್ಯಾಟ. ಹೌದು, ನೀವು ಕೇಳ್ತಾ ಇರೋದು ನಿಜಾನೇ ಆಗಿರ್ತದೆ. ಯಾಕಂತ ಹೇಳಿದ್ರೆ ಹಿಂದಿನ ಬಾರಿ ನಮ್ಮ RCB ತಂಡ ಏನಿದೆ ಫೈನಲ್ ನಲ್ಲಿ ವಿನ್ ಆಗಿತ್ತು. ಈ ಬಾರಿ RCB ತವರು ಮೈದಾನದಲ್ಲಿ ಮ್ಯಾಚ್ ನಡೆಸಲಾಗ್ತದೆ ಅಂತ ಮುಂಚೆನೆ ಹೇಳಲಾಗಿತ್ತು. ಬಟ್ ಇವಾಗ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಫೈನಲ್ ಪಂದ್ಯವನ್ನು ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಸೊ ಯಾಕಿರಬಹುದು ರೀಸನ್? BCCI ಕಡೆಯಿಂದ ಬಂದಂತಹ ಕ್ಲಾರಿಫಿಕೇಶನ್ ಏನಂತ ಹೇಳಿದ್ರೆ, ಬೆಂಗಳೂರು ಇನ್ನು ಭದ್ರತೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಕೊರತೆ ಅನುಭವಿಸ್ತಾ ಇದೆಯಂತೆ, ಹಾಗೇನೆ ತಾಂತ್ರಿಕ ದೋಷವೂ ಕೂಡ ಉಂಟಂತೆ. ಸೊ ಅದರಿಂದ BCCIಗೆ ಇದು ಸ್ವಲ್ಪ ತಲೆನೋವಾಗಿ ಪರಿಣಮಿಸಿದೆ. ಆದ್ರಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಬೇರೆಡೆಗೆ ಶಿಫ್ಟ್ ಮಾಡಿದ್ದಾರೆ. ಹಿಂದಿನ ಬಾರಿ ನಡೆದಂತಹ ಸ್ಟ್ಯಾಂಪೇಡ್ ಪ್ರಕರಣ ಏನಿದೆ, ಆ ತರದ ಘಟನೆ ಯಾವುದು ಆಗದೆ ಇರಲಿ ಅಂತ BCCI ಈ ಒಂದು ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳಬಹುದು. ಇನ್ನು ಒಂದು ಸಮಸ್ಯೆ ಇದೆ, ಅದು ನಮ್ಮ ಪೊಲಿಟಿಕಲ್ ಮೆಂಬರ್ಸ್ ಏನಿದ್ದಾರೆ ಅವರಿಂದ ಬರ್ತಾ ಇದೆ ಅಂತೆ. ಸೊ ಬೆಂಗಳೂರಿನಲ್ಲಿ ನಡೆಯುವಂತಹ IPL ಮ್ಯಾಚ್ಗೆ ಈ ಶಾಸಕರಿಗೆ, MP ಗಳಿಗೆ, MLC ಗಳಿಗೆ ಉಚಿತವಾಗಿ ಟಿಕೆಟ್ ಕೊಡ್ಬೇಕಂತೆ. ಸೊ ಇಷ್ಟು ದಿನ ನಡೆದಂತಹ ಮ್ಯಾಚ್ಗಳಲ್ಲಿ ಉಚಿತವಾಗಿ ಟಿಕೆಟ್ ಪಡ್ಕೊಂಡಿದ್ರು. ಸೊ ಫೈನಲ್ ನಲ್ಲಿ ಟಿಕೆಟ್ ನ ದರ ತುಂಬಾನೇ ಜಾಸ್ತಿ ಆಗಿರ್ತದೆ. ಅಂಥದ್ರಲ್ಲಿ ಇವರು ಟಿಕೆಟ್ ಲಾಭ ಇಟ್ಕೊಂಡ್ರೆ ಖಂಡಿತವಾಗಿಯೂ ಮ್ಯಾಚ್ಗೆ ತೊಂದರೆ ಆಗ್ತದೆ. ಸೊ ಅದರಿಂದ BCCI ಈ ಒಂದು ನಿರ್ಧಾರ ಮಾಡಿ ಅಂತ ಹೇಳಲಾಗ್ತಿದೆ. ಈ ರಾಜಕಾರಣಿಗಳು ಎಲ್ಲಿ ಹೋದ್ರು ಯಾರನ್ನೂ ಕೂಡ ಬಿಡಲ್ಲ ಅಂತ ಅನಿಸ್ತಾ ಇದೆ. ಈ ರೀತಿಯಾಗಿ ನಡ್ಕೊಂಡ್ರೆ ಇನ್ನೇನಾಗುತ್ತೆ ಅಲ್ವಾ? ಸೊ ಅದೇ ರೀತಿ ನಮ್ಮ RCBಯ ಅಭಿಮಾನಿಗಳಿಗೆ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಗಳಿಂದ ಈ ಒಂದು ಕೊಡುಗೆ ಸಿಕ್ಕಿದೆ ಅಂತ ಹೇಳ್ಬಹುದು. ಸೊ ಇಲ್ಲಿ ನಾನು ಯಾವ ಪಾರ್ಟಿಯನ್ನು ಕೂಡ ದೂರ್ತಾ ಇಲ್ಲ, ಬಟ್ ಈ ತರ ಮಾಡಬಾರ್ದಿತ್ತು. ಕ್ರಿಕೆಟ್ ಅನ್ನು ಅಭಿಮಾನಿಗಳಿಗೆ ಆನಂದಿಸಿಕೆ ಬಿಡಬೇಕಿತ್ತು. ಸೊ ಈ ಫ್ರೀ ಇಂದಾಗಿ ನಮ್ಮ RCB ಅಭಿಮಾನಿಗಳಿಗೆ ಫೈನಲ್ ಪಂದ್ಯ ವೀಕ್ಷಣೆ ಮಾಡೋದು ತುಂಬಾನೇ ಕಷ್ಟ ಆಗ್ತದೆ. ಸೊ ಇಷ್ಟು ದಿನ ಬೆಂಗಳೂರಿನಲ್ಲಿ ಆಗ್ತಾ ಇತ್ತು ಅಂತ ಹೇಳಲಾಗಿತ್ತು, ಬಟ್ ಇವಾಗ ಬೇರೆಡೆಗೆ ಶಿಫ್ಟ್ ಆಗಿದೆ. ಇದರಿಂದ ನಮ್ಮ RCB ಅಭಿಮಾನಿಗಳಿಗೆ ಫೈನಲ್ ನೋಡುವ ಅವಕಾಶ ತಪ್ಪಿದೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಫೈನಲ್ ಎಲ್ಲಿ ನಡೆಯುತ್ತೆ? ಫೈನಲ್ ನಡೆಯೋದು ಅಹಮದಾಬಾದ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಆಗಿರ್ತದೆ. ಸೊ ಹೊಸ ವೇಳಾಪಟ್ಟಿಯ ಪ್ರಕಾರ ಕ್ವಾಲಿಫೈಯರ್ 1 ಏನಿದೆ ಮೇ 26 ಧರ್ಮಶಾಲಾದಲ್ಲಿ ನಡೀತದೆ. ಎಲಿಮೆಂಟರ್ 1 ಮೇ 27 ನ್ಯೂ ಚಂಡೀಗಢದಲ್ಲಿ ನಡೀತಾ ಇದೆ. ಹಾಗೇನೆ ಕ್ವಾಲಿಫೈಯರ್ 2 ಮೇ 29 ಅದು ಕೂಡ ಚಂಡೀಗಢದಲ್ಲಿ ನಡೆಯಲಿಕ್ಕಿದೆ. ಹಾಗೇನೆ ಫೈನಲ್ ಪಂದ್ಯ ಬಂದು ಮೇ 31 ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ನಡೆಯಲಿಕ್ಕಿದೆ. ಸೊ ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ನಲ್ಲಿ ಈ ಒಂದು ಫೈನಲ್ ಪಂದ್ಯ ನಡೆಯಲಿಕ್ಕಿದೆ. ಸೊ ನೋಡೋದಾದ್ರೆ 4 ಬಾರಿ ನರೇಂದ್ರ ಮೋದಿ ಸ್ಟೇಡಿಯಂಗೆ IPL ಫೈನಲ್ ಪಂದ್ಯಾಟದ ಭಾಗ್ಯ ಸಿಕ್ಕಿದೆ. ನಮ್ಮ RCB ಹಿಂದಿನ ಬಾರಿ ವಿನ್ ಆಗಿತ್ತು, ಅದರಂತೆ ಈ ಬಾರಿ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಈ ಬಾರಿಯ ಫೈನಲ್ ಸಿಗುತ್ತೆ ಅಂತ ಕಾಯ್ತಾ ಇದ್ವಿ. ಬಟ್ ಇವಾಗ ಎಲ್ಲವೂ ಕೂಡ ಶಿಫ್ಟ್ ಆಗಿ ಬಿಟ್ಟಿದೆ. ಇನ್ಮೇಲೆ ಫೈನಲ್ ಪಂದ್ಯಾಟ ಯಾವಾಗ ಬರುತ್ತೋ ಅಂತ ನಾವು ಕಾಯ್ಬೇಕಾಗಿದೆ. ಸೊ ನೋಡೋದಾದ್ರೆ 2022, 2023 ಹಾಗೇನೆ 2025 ಹಾಗೇನೆ ಈ ಬಾರಿಯ IPL ಸೇರಿ ಒಟ್ಟು 4 ಬಾರಿ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ IPL ಫೈನಲ್ ಪಂದ್ಯಾಟ ನಡೆದಿದೆ. ಸೊ ಇದರಿಂದ ಅಭಿಮಾನಿಗಳಿಗಂತೂ ಸ್ವಲ್ಪ ಬೇಜಾರಾಗೋದು ಗ್ಯಾರಂಟಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ವಾಂಖೆಡೆ ಆಗಿರ್ಬೋದು, ಈಡನ್ ಗಾರ್ಡನ್ ಆಗಿರ್ಬೋದು, ನಮ್ಮ RCBಯ ಮೈದಾನ ಆಗಿರ್ಬೋದು, ಹಾಗೇನೆ SRH ಮೈದಾನ ಆಗಿರ್ಬೋದು, ಈ ಎಲ್ಲ ಮೈದಾನಗಳು ಇದ್ದಾವೆ. ಬಟ್ ಆದ್ರೂ ಕೂಡ ಪ್ರತಿ ಬಾರಿಯೂ ಕೂಡ ಅಹಮದಾಬಾದ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಯಾಕೆ ನಡೆಸ್ತಾರೆ ಅನ್ನೋದು ಕೂಡ ಇಲ್ಲಿ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ ಆಗೋದಂತೂ ಖಂಡಿತವಾಗಿ ಆಗಿರ್ತದೆ. ಅದೇ ರೀತಿ ಅವರಿಗೆ ಈ ಬಾರಿನೂ ಕೂಡ ತುಂಬಾನೇ ಬೇಸರ ಆಗಿರ್ತದೆ. ಅದರಲ್ಲೂ ನೋಡೋದಾದ್ರೆ ನಮ್ಮ RCB ಅಭಿಮಾನಿಗಳಿಗೆ ತುಂಬಾನೇ ಬೇಸರ ಆಗಿರ್ತದೆ. ಇನ್ನು ಸೆಕೆಂಡ್ ಅಪ್ಡೇಟ್ ನೋಡೋದಾದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗ್ತಾರೆ. ಹೌದು, ರೋಹಿತ್ ಶರ್ಮಾ ಮತ್ತೆ ಕ್ಯಾಪ್ಟನ್ ಆಗ್ತಾರೆ ಅನ್ನುವಂತಹ ಅಪ್ಡೇಟ್ ಗಳು ಬರ್ತಾ ಇದೆ. ಹೇಗೆ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿದ್ರೆ, ಹಾರ್ದಿಕ್ ಪಾಂಡ್ಯ ಹಾಗೂ ಸೂರ್ಯಕುಮಾರ್ ಯಾದವ್ ಏನಿದ್ದಾರೆ ಅವರು ನೆಕ್ಸ್ಟ್ ಮ್ಯಾಚ್ಗೆ ಅಲಭ್ಯರಾಗಿರ್ತಾರೆ ಅನ್ನುವಂತಹ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಅದರಿಂದ ಅವರಿಬ್ರು ಆಬ್ಸೆನ್ಸ್ ಆದ್ರೆ ಖಂಡಿತವಾಗಿಯೂ ರೋಹಿತ್ ಶರ್ಮಾ ಅವರು ನೆಕ್ಸ್ಟ್ ಮ್ಯಾಚ್ ಮುಂಬೈ ಪರ ಕ್ಯಾಪ್ಟನ್ಸಿ ಮಾಡಲಿದ್ದಾರೆ ಅನ್ನುವಂತಹ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಸೂರ್ಯಕುಮಾರ್ ಯಾಕೆ ಆಡ್ತಾ ಇಲ್ಲ ಅಂತ ಹೇಳಿದ್ರೆ ಪರ್ಸನಲ್ ರೀಸನ್ ಅಂತ ಹೇಳಲಾಗ್ತಿದೆ. ಹಾಗೇನೆ ಹಾರ್ದಿಕ್ ಪಾಂಡ್ಯ ವಿಷಯ ಬಂದ್ರೆ ಬ್ಯಾಕ್ ಇಂಜುರಿ, ಅಂದ್ರೆ ಬ್ಯಾಕ್ ಪೇನ್ ಆಗಿದೆ ಅಂತೆ. ಸೊ ಅದರಿಂದ ಹಾರ್ದಿಕ್ ಪಾಂಡ್ಯ ಆಡೋದಿಲ್ಲ. ಸೊ ಒಂದು ಮ್ಯಾಚ್ ಹಾರ್ದಿಕ್ ಪಾಂಡ್ಯ ಆಡದೇ ಇದ್ದಾಗ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ಸಿ ಮಾಡಿದ್ರು. ಇವಾಗ ಸೂರ್ಯಕುಮಾರ್ ಯಾದವ್ ಪರ್ಸನಲ್ ರೀಸನ್ ಇಂದಾಗಿ ನೆಕ್ಸ್ಟ್ ಮ್ಯಾಚ್ಗೆ ಇರೋದಿಲ್ಲ ಅಂತೆ. ಆದ್ರಿಂದ ನೆಕ್ಸ್ಟ್ ಆಪ್ಷನ್ MI ಬಳಿ ಇರೋದು
ರೋಹಿತ್ ಶರ್ಮಾ ಮಾತ್ರ ಆಗಿರ್ತದೆ. ಸೊ MI ನೋಡೋದಾದ್ರೆ ಕ್ವಾಲಿಫೈ ರೇಸಿಂದ ಆಲ್ಮೋಸ್ಟ್ ಹೊರಗಡೆ ಹೋಗಿದೆ. ಆದ್ರೂ ರೋಹಿತ್ ಶರ್ಮಾ ಬಂದ್ರೆ ಹೇಳಕ್ಕಾಗೋದಿಲ್ಲ ಗುರು, ಯಾವ ರೀತಿ ಬೇಕಾದ್ರೂ ಲಕ್ ಚೇಂಜ್ ಆಗ್ಬೋದು. ರೋಹಿತ್ ಶರ್ಮಾ ನೀವೆಲ್ಲ ನೋಡಿರ್ತೀರಾ ಯಾವ ತರ MI ನ ವಿನ್ ಮಾಡಿಸಿದ್ರು ಕೆಲವೊಂದು ಮ್ಯಾಚ್ ಗಳಲ್ಲಿ, ಅದು ಕ್ರೂಷಿಯಲ್ ಮೂಮೆಂಟ್ ಗಳಲ್ಲಿ ಅಂತ ನೀವು ನೋಡೇ ಇರ್ತೀರಾ. ಸೊ MI ನ ಅಭಿಮಾನಿಗಳಿಗೆ ಇದು ಗೊತ್ತೇ ಇರ್ತದೆ. ಸೊ MI ಅಭಿಮಾನಿಗಳಿಗೆ ಇವಾಗ ಖುಷಿ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಇದು ಮುಂಚೆನೇ ಆಗಿದ್ರೆ MI ನ ಸ್ಥಿತಿ ಇನ್ನೂ ಕೂಡ ಚೇಂಜ್ ಆಗ್ತಾ ಇತ್ತೇನೋ ಅನಿಸ್ತಾ ಇದೆ. ಇವಾಗ ರೋಹಿತ್ ಶರ್ಮಾ ಎಂಟ್ರಿ ಕೊಡ್ತಾರೆ ಅಂತ ಹೇಳಿದ್ರೆ MI ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಆಗೋದಂತೂ ಗ್ಯಾರಂಟಿ ಆಗಿರ್ತದೆ. ಅದೇ ರೀತಿ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೂಡ ಉತ್ತಮವಾಗಿದೆ. ಒಂದ್ ವೇಳೆ ಕ್ಯಾಪ್ಟನ್ಸಿ ಆದ್ರೆ ಇನ್ನೂ ಕೂಡ ಉತ್ತಮವಾಗಿ ಆಡಬಲ್ಲರು. ಸೊ ಉತ್ತಮ ಫಾರ್ಮ್ ನೊಂದಿಗೆ ಉತ್ತಮ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಆಡ್ಬೋದು. ಸೊ ನೋಡೋಣ, ಮುಂಬೈ ಗೆಲ್ಲುತ್ತಾ ಸೋಲುತ್ತಾ ಅದು ನಮ್ಗೆ ಮ್ಯಾಚಿನ ದಿನವೇ ಗೊತ್ತಾಗ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಮಸ್ಕಾರ.